ಸೊ ಇವತ್ತಿನ ಪ್ರೋಗ್ರಾಮ್ಗೆ ನಾನೆಲ್ರಿಗೂ ಆಧಾರದ ಸ್ವಾಗತ ಕೋರ್ತೀನಿ. ಇವತ್ತಿನ ಟಾಪಿಕ್ ಇರೋದು ಬೇರಿಂಗ್ ಶಾಫ್ಟ್ ಪ್ರಿಪರೇಷನ್ ಅಂತ. ನಾವು ಯಾವುದೇ ಬೇರಿಂಗ್ ಚೇಂಜ್ ಮಾಡಬೇಕಾದ್ರೆ, ಹೊಸ ಬೇರಿಂಗ್ ಹಾಕ್ಬೇಕಾದ್ರೆ ಶಾಫ್ಟ್ ಮತ್ತೆ ಹೌಸಿಂಗು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶಾಫ್ಟ್ ಮತ್ತೆ ಹೌಸಿಂಗ್ ಅಲ್ಲಿ ನಾವು ಕರೆಕ್ಟ್ ಆಗಿ ಅದನ್ನ ಕ್ಲೀನ್ ಮಾಡಿ ಚೆಕ್ ಮಾಡಿ ಅದರೊಳಗಡೆ ಬೇರಿಂಗು ಫಿಟ್ ಮಾಡ್ಬೇಕಾಗತ್ತೆ. ಸೊ ಯಾವ್ಯಾವ ಇಂಪಾರ್ಟೆಂಟ್ ಪ್ರೊಸೀಜರ್ ಫಾಲೋ ಮಾಡಬೇಕು, ಏನ್ ಕೇರ್ ತಗೋಬೇಕು, ಅದೆಲ್ಲ ಟಿಪ್ಸ್ ನಾ ಇವತ್ತು ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಗೊತ್ತಿರೋ ಪ್ರಕಾರ NBC ಸೂಪರ್ ಮ್ಯಾಕ್ ಪ್ರೋಗ್ರಾಮು 1 ವರ್ಷದಿಂದ ನಡೀತಾ ಇದೆ. ನಾವು ಮೊದಲು ಇಂಗ್ಲಿಷ್ ಅಲ್ಲಿ ಮಾಡಿದ್ವಿ, ಹಿಂದಿಯಲ್ಲಿ ಮಾಡಿದ್ವಿ, ಆಮೇಲೆ ಬೇರೆ ಬೇರೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲೂ ಮಾಡ್ತಾ ಇದೀವಿ. ಸೊ ತೆಲುಗು, ತಮಿಳ್, ಮಲಯಾಳಂ, ಮರಾಠಿ, ಬಂಗಾಲಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ನಾವು ಈ NBC ಸೂಪರ್ ಮ್ಯಾಕ್ ಪ್ರೋಗ್ರಾಮ್ ಅನ್ನ ನಡೆಸ್ಕೊಡ್ತಾ ಇದೀವಿ. ಇದರಿಂದ ಮೆಕ್ಯಾನಿಕ್ಸ್ ಗಳು ಯಾರ್ಯಾರು ಬೇರಿಂಗ್ ಅನ್ನ ಹ್ಯಾಂಡಲ್ ಮಾಡಿ ರಿಪೇರಿ ಮಾಡ್ತಾರೆ ಅವ್ರಿಗೆ ಬಹಳ ಅನುಕೂಲ ಆಗಿದೆ. ಅವ್ರ ಅವೇರ್ನೆಸ್ ತುಂಬಾ ಇನ್ಕ್ರೀಸ್ ಆಗಿದೆ. ನಾಲೆಜ್ ಇರೋದ್ರಿಂದ ಅವ್ರಿಗೆ ಕೆಲಸ ಮಾಡೋದ್ರಲ್ಲಿ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ಯಾವಾಗ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರ ಕಸ್ಟಮರ್ಗಳು ಅಷ್ಟೇ ಅವರು ವಾಪಸ್ ಬಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವ್ರ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದು ಒಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಆಲ್ವೇಸ್ ವಿ ಬಿಲೀವ್ ಇನ್ ನಾಲೆಜ್ ಇಸ್ ಪವರ್. ಸೊ ಯಾವಾಗ ನಿಮ್ಮ ಕೆಲಸದಲ್ಲಿ ಬೇರಿಂಗ್ ಬಗ್ಗೆ ನೀವು ಜಾಸ್ತಿ ತಿಳ್ಕೊಳ್ತಿರೋ ಆವಾಗ ಬೇರಿಂಗ್ ಯೂಸ್ ಮಾಡೋದು ಪದ್ಧತಿ ಹೇಗೆ, ಅದನ್ನ ಯಾವ ತರ ನಾವು ಅದನ್ನ ಬಳಕೆ ಮಾಡಬೇಕು, ಯಾವ ತರ ಅದನ್ನ ಫಿಕ್ಸ್ ಮಾಡಬೇಕು, ಫಿಟ್ಟಿಂಗ್ ಮಾಡಬೇಕು, ಏನೇನ್ ಕೇರ್ ತಗೋಬೇಕು, ಇದೆಲ್ಲದ್ರ ಬಗ್ಗೆ ನಾವು ಹೇಳ್ಕೊಡೋ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಸೊ ಆಟೋಮ್ಯಾಟಿಕಲಿ ನಾಲೆಜ್ ಹೆಚ್ಚಾದಂಗೆ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ಕಾನ್ಫಿಡೆನ್ಸ್ ಹೆಚ್ಚಾದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಡಿಸಿಷನ್ ತಗೊಳ್ಬಹುದು, ಏನು ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡ್ಬೋದು. ಏನೂ ಮಿಸ್ಟೇಕ್ ಇಲ್ಲದೆ ನೀವು ಕೆಲಸ ಮಾಡಿ ಬೇರಿಂಗ್ ಅನ್ನ ಆರಾಮಾಗಿ ಅದನ್ನ ಫಿಕ್ಸ್ ಮಾಡಿದ್ರೆ ಕಸ್ಟಮರು ಖುಷಿಯಾಗಿರ್ತಾರೆ, ಆಮೇಲೆ ವಾಪಸ್ ಬರ್ತಾರೆ. ಸೊ ಇದರಿಂದ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ, ಕಸ್ಟಮರ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಈ ಒಂದು ಉದ್ದೇಶದಿಂದ ಈ ಬೇರಿಂಗ್ ರಿಪೇರಿ ಟ್ರೈನಿಂಗ್ ಏನಿದೆ, ಬೇರಿಂಗ್ ಯೂಸೇಜ್ ಟ್ರೈನಿಂಗ್ ಏನಿದೆ, ಸೊ ಇದನ್ನ ನಾವು ಬೇರೆ ಬೇರೆ ಟಾಪಿಕ್ ಅಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಇದನ್ನ ನಾವು ನಡೆಸ್ಕೊಡ್ತಾ ಇದೀವಿ. ಪ್ರತಿಯೊಂದು ಭಾಷೆನಲ್ಲೂ ನಡೆಸ್ಕೊಡ್ತಾ ಇದೀವಿ. ಇದರಿಂದ ಬಹಳ ಅನುಕೂಲ ಆಗಿದೆ ರೀಜನಲ್ ಲ್ಯಾಂಗ್ವೇಜ್ ಮೆಕ್ಯಾನಿಕ್ ಗಳಿಗೆ. ಸೊ ನಾನು ಹೇಳ್ದಂಗೆ ಏನ್ ಬೆನಿಫಿಟ್, ಪ್ರಾಪರ್ ಇನ್ಸ್ಟಾಲ್ ಮಾಡ್ಬೇಕು. ಯಾಕಂದ್ರೆ ನೀವು ಬೇರಿಂಗ್ ಫಿಕ್ಸ್ ಮಾಡ್ಬೇಕಾದ್ರೆ ಶಾಫ್ಟ್ ಪ್ರಿಪರೇಷನ್ ಇಸ್ ಬಹಳ ಇಂಪಾರ್ಟೆಂಟ್. ಶಾಫ್ಟ್ ಪ್ರಿಪರೇಷನ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಶಾಫ್ಟ್ ಮೇಲ್ಗಡೆ ಬೇರಿಂಗ್ ಕೂತ್ಕೊಳ್ಳುತ್ತೆ, ಬೇರಿಂಗ್ ಹೌಸಿಂಗ್ ಅಲ್ಲಿ ಕೂತ್ಕೊಳ್ಳುತ್ತೆ. ಹೌಸಿಂಗು ಮತ್ತೆ ಶಾಫ್ಟ್ ಎರಡು ಬಹಳ ಇಂಪಾರ್ಟೆಂಟ್. ಅದು ಸರಿ ಇಲ್ಲ ಅಂತಂದ್ರೆ ಬೇರಿಂಗ್ ನೀವು ಎಷ್ಟೇ ಒಳ್ಳೆ ಕ್ವಾಲಿಟಿ ಬೇರಿಂಗ್ ಹಾಕಿ ಬೇರಿಂಗು ಸರಿಯಾಗಿ ಓಡೋದಿಲ್ಲ. ಅದರಲ್ಲಿ ನಾಯ್ಸ್ ಬರ್ಬೋದು, ಪರ್ಫಾರ್ಮೆನ್ಸ್ ಸರಿ ಇರ್ಬೋದು, ಸರಿ ಇರದೇ ಇರ್ಬೋದು, ಟೆಂಪರೇಚರ್ ಇನ್ಕ್ರೀಸ್ ಆಗ್ಬೋದು. ಆವಾಗ ಯಾವಾಗ ಅಲೈನ್ಮೆಂಟ್ ಸರಿ ಇರೋದಿಲ್ವೋ ಆವಾಗ ಬೇರಿಂಗ್ ಪರ್ಫಾರ್ಮೆನ್ಸ್ ಮೇಲೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಇವಾಗ ಬೆನಿಫಿಟ್ಸ್ ಆಫ್ ಪ್ರಾಪರ್ ಇನ್ಸ್ಟಾಲೇಷನ್ ನೋಡೋಣ. ಯಾಕಂದ್ರೆ ನಾನು ಹೇಳ್ದಂಗೆ ಬೇರಿಂಗ್ ಅನ್ನ ಕರೆಕ್ಟ್ ಆಗಿ ಕೂಡಿಸ್ಬೇಕು, ಅದನ್ನ ಇನ್ಸ್ಟಾಲ್ ಮಾಡ್ಬೇಕು. ಸೊ ಇದನ್ನ ನಾವು ಇನ್ಸ್ಟಾಲೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಬೇರಿಂಗ್ ಇನ್ಸ್ಟಾಲ್ ಮಾಡಿದಾಗ ಏನಾಗುತ್ತೆ, ಎನ್ಶೂರ್ ಸೇಫ್ಟಿ ಬೋತ್ ಫಾರ್ ದ ಪ್ರಾಡಕ್ಟ್ ಅಂಡ್ ಆಪರೇಟರ್. ಬೇರಿಂಗ್ ಫಿಟ್ ಮಾಡ್ಬೇಕಾದ್ರೆ ಪ್ರಾಡಕ್ಟ್ ಎಷ್ಟು ಇಂಪಾರ್ಟೆಂಟು, ಯಾರದನ್ನ ಬೇರಿಂಗ್ ಕೂಡಿಸ್ತಾರೋ ಅದು ಬಹಳ ಇಂಪಾರ್ಟೆಂಟ್. ಕೆಲವೊಂದ್ಸಲ ನಾವು ಅದನ್ನ ಬೇರಿಂಗ್ ಹೀಟ್ ಮಾಡಿ ಹಾಕ್ತಾರೆ, ಕೆಲವೊಂದು ಡೈರೆಕ್ಟ್ ಆಗಿ ಹ್ಯಾಮರ್ ಮತ್ತೆ ಸ್ಕ್ರೂ ಡ್ರೈವರ್ ಇಂದ ಹಾಕ್ತಾರೆ. ಏನಾದ್ರೂ ತೊಂದರೆ ಆದ್ರೆ ಇಬ್ಬರಿಗೂ ಗಾಯ ಆಗುತ್ತೆ. ಸೊ ಸೇಫ್ಟಿ ಬಹಳ ಇಂಪಾರ್ಟೆಂಟು. ಆಮೇಲೆ ಪ್ರಾಪರ್ ಇನ್ಸ್ಟಾಲೇಷನ್ ಪ್ರೋಸೆಸ್ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಿಂಪಲ್ ಆಗಿ ಬೇರಿಂಗ್ ಅನ್ನ ಫಾಸ್ಟ್ ಆಗಿ ನಾವು ಮೌಂಟಿಂಗ್ ಪ್ರೋಸೆಸ್ ಫಾಲೋ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ಶಾಫ್ಟ್ ಮತ್ತೆ ಹೌಸಿಂಗ್ ಕರೆಕ್ಟ್ ಆಗಿ ನಾವು ಅದನ್ನ ಕ್ಲೀನ್ ಆಗಿ ಯೂಸ್ ಮಾಡಿದ್ರೆ ಬೇರಿಂಗ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಏನಿರುತ್ತೆ ಅದು ಮಾತ್ರ ಕರೆಕ್ಟ್ ಆಗಿ ಯೂಸ್ ಆಗಿ ಬೇರಿಂಗು ಕರೆಕ್ಟ್ ಆಗಿ ಓಡುತ್ತೆ. ಇವೆಲ್ಲ ಒಂದು ಫಾಲೋ ಮಾಡೋದ್ರಿಂದ ಆಟೋಮ್ಯಾಟಿಕಲಿ ಬೇರಿಂಗ್ ಲೈಫ್ ಇನ್ಕ್ರೀಸ್ ಆಗುತ್ತೆ, ಮ್ಯಾಕ್ಸಿಮಮ್ ಬೇರಿಂಗ್ ಲೈಫ್ ಸಿಗುತ್ತೆ. ಆಮೇಲೆ ಕರೆಕ್ಟ್ ಆಗಿ ನಾವು ಫಿಟ್ಸ್ ಅಂಡ್ ಟಾಲರೆನ್ಸ್ ಅಂತ ಹೇಳ್ತೀವಿ. ಶಾಫ್ಟ್ ಡಯಾಮೀಟರ್ ಎಷ್ಟಿರ್ಬೇಕು, ಹೌಸಿಂಗ್ ಡಯಾಮೀಟರ್ ಎಷ್ಟಿರ್ಬೇಕು, ಅದು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಬೇರಿಂಗ್ ಒಳಗಡೆ ಸುತ್ತೋದಿಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಕ್ರೀಪಿಂಗ್ ಅಂತ ಹೇಳ್ತೀವಿ. ಒಳಗಡೆ ರಿಂಗ್ ಸುತ್ತಕ್ಷಣ ಬೇರಿಂಗ್ ಸರಿಯಾಗಿ ಓಡೋದಿಲ್ಲ, ನಾಯ್ಸ್ ಬರುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕಲಿ ಬೇರಿಂಗು ಫೇಲ್ ಆಗುತ್ತೆ. ಸೊ ಫಸ್ಟ್ ನಾವು ಏನ್ ಒಂದು ಜ್ಞಾಪಕ ಇಟ್ಕೋಬೇಕು ಅಂದ್ರೆ ಬೇರಿಂಗ್ ಎಲ್ಲಿ ನಾವು ಚೇಂಜ್ ಮಾಡ್ತೀವಿ, ವರ್ಕ್ ಏರಿಯಾ, ಎನ್ಶೂರ್ ಕ್ಲೀನ್ ವರ್ಕ್ ಏರಿಯಾ ಅಂತ ಹೇಳ್ತೀವಿ. ಅಂದ್ರೆ ಬೇರಿಂಗ್ ರೀಪ್ಲೇಸ್ ಮಾಡೋ ಜಾಗ ಇದೆಯಲ್ಲ, ವರ್ಕ್ಶಾಪ್ ಇರ್ಬೋದು ಅಥವಾ ಯಾವುದೋ ಒಂದು ಜಾಗದಲ್ಲಿ ಎಲ್ಲಿ ಬೇರಿಂಗ್ ನೀವು ಅದನ್ನ ರೀಪ್ಲೇಸ್ ಮಾಡ್ತೀರೋ ಅಲ್ಲಿ ಜಾಗ ಕ್ಲೀನ್ ಆಗಿರ್ಬೇಕು. ಯಾಕಂದ್ರೆ ಬೇರಿಂಗು ಬಹಳ ಪ್ರಿಸಿಷನ್ ಕಾಂಪೋನೆಂಟ್. ಅದರಲ್ಲಿ
ಡಸ್ಟ್ ಹೋಗ್ಲಿ, ಸಣ್ಣ ದಾರದ ತುಂಡು ಹೋಗ್ಲಿ, ಅಥವಾ ಒಂದು ಹೇರ್ ಲೈನ್ ಇದ್ರೂ ಹೋಗುತ್ತೆ. ಇದೆಲ್ಲ ಹೋಗಿ ಕೊನೆಗೆ ಏನಾಗುತ್ತೆ, ಬೇರಿಂಗು ಜಾಮ್ ಆಗುತ್ತೆ. ಸೊ ಕಂಟಾಮಿನೇಷನ್ ಇರಬಾರ್ದು, ಬೇರಿಂಗ್ ಅಲ್ಲಿ ಡಸ್ಟ್ ಹೋಗ್ಬಾರ್ದು, ಕಾಟನ್ ವೇಸ್ಟ್ ಇರ್ಬೋದು, ಥ್ರೆಡ್ ಇರ್ಬೋದು, ಅಥವಾ ಯಾವುದೇ ಒಂದು ಗಲೀಜು ಪದಾರ್ಥನೂ ಬೇರಿಂಗ್ ಅಲ್ಲಿ ಹೋಗ್ಬಾರ್ದು. ಸೊ ಅದಕ್ಕೆ ನಾವು ಹೇಳೋದು, ಯಾವಾಗ್ಲೂ ಕೆಲಸ ಮಾಡ್ಬೇಕಾದ್ರೆ, ಬೇರಿಂಗ್ ರಿಪ್ಲೇಸ್ ಮಾಡ್ಬೇಕಾದ್ರೆ ಆ ಜಾಗನ ನೀಟಾಗಿ ಕ್ಲೀನ್ ಮಾಡ್ಬೇಕು. ಎಲ್ಲಾ ಕಂಟಾಮಿನೇಷನ್ ಏನೇನಿದೆ, ಡಸ್ಟ್ ಇದೆ, ಡರ್ಟ್ ಇದೆ, ಅದು ನೀಟಾಗಿ ಕ್ಲೀನ್ ಮಾಡಿ ಜಾಗ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು. ಇದಲ್ದೇನೆ ಯೂಸ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅಂತ ನಾವು ಹೇಳ್ತೀವಿ. ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅಂತಂದ್ರೆ ಕೈಗೆ ಗ್ಲೌಸ್ ಹಾಕೋಬಹುದು, ಕಣ್ಣಿಗೆ ಗಾಗಲ್ಸ್ ಹಾಕೋಬಹುದು. ಪ್ರಾಪರ್ ಆಗಿ ಸೇಫ್ಟಿ ಫಾಲೋ ಮಾಡಿದ್ರೆ ಗಾಯ ಆಗೋದು ಕಮ್ಮಿ ಆಗುತ್ತೆ. ಸೊ ಇದನ್ನ ಈ ಒಂದು ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಿದ್ರೆ ಬೇರಿಂಗು ಚೆನ್ನಾಗಿರುತ್ತೆ, ಕೆಲಸ ಮಾಡೋ ರೀತಿನೂ ಚೆನ್ನಾಗಿರುತ್ತೆ. ಇದರಿಂದ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಕಸ್ಟಮರ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ, ಅಂಡ್ ಕಸ್ಟಮರ್ ವಿಲ್ ಬಿ ವೆರಿ ಹ್ಯಾಪಿ ಅಂಡ್ ಹಿ ವಿಲ್ ಕೀಪ್ ಕಮಿಂಗ್ ಬ್ಯಾಕ್ ಟು NBC. ಸೊ ಇವಾಗ ಸ್ವಲ್ಪ ಡೀಟೇಲ್ ಅಲ್ಲಿ ಹೋಗೋಣ. ಶಾಫ್ಟ್ ಪ್ರಿಪೇರ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಎನ್ಶೂರ್ ದಟ್ ವರ್ಕ್ ಏರಿಯಾ ಇಸ್ ಕ್ಲೀನ್ ಅಂಡ್ ಫ್ರೀ ಆಫ್ ಡಸ್ಟ್ ಅಂಡ್ ಮಾಯಿಶ್ಚರ್ ಬಹಳ ಇಂಪಾರ್ಟೆಂಟ್. ಎಲ್ಲೂ ನೀರು ಇರಬಾರ್ದು. ಬೇರಿಂಗ್ ಅಲ್ಲಿ ನೀರಾಗಲಿ ಅಥವಾ ಒಂದು ತೇವಾಂಶ ಇರಲಿ, ಯಾವುದೇ ಇದ್ರೂ ಬೇರಿಂಗ್ ಅಲ್ಲಿ ನೀರು ಸಂಬಂಧ ಬಂದ್ರೆ ಅದು ಕಂಟಾಮಿನೇಷನ್ ಆಗುತ್ತೆ. ಅಂಡ್ ಬೇರಿಂಗು ಯಾವಾಗ್ಲೂ ನೀರ್ ಜೊತೆ ಏನೋ ಕಾಂಟ್ಯಾಕ್ಟ್ ಆದ್ರೆ ಅಲ್ಲಿ ರಸ್ಟ್ ಆಗೋ ಸಂಭವ ಜಾಸ್ತಿ, ತುಕ್ಕಿಡಿದು ಬಿಡುತ್ತೆ. ಯಾಕಂದ್ರೆ ಬೇರಿಂಗು ಸ್ಟೇನ್ಲೆಸ್ ಸ್ಟೀಲ್ ಮಾಡಿರೋದಿಲ್ಲ. ಸೊ ಸ್ವಲ್ಪ ನೀರು ತಗಲಬಾರದು. ಅದಕ್ಕೆ ನೀರು ತಗಲಿದ್ರೆ ಗ್ರೀಸು ಹಾಳಾಗತ್ತೆ, ಬೇರಿಂಗ್ ಆಮೇಲೆ ತುಕ್ಕಿಡಿಯತ್ತೆ. ಸೊ ಅದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಬೇರಿಂಗ್ ಎಲ್ಲ ಓಪನ್ ಮಾಡಿ, ಪ್ಯಾಕೆಟ್ ಇಂದ ಓಪನ್ ಮಾಡಿ ಎಲ್ಲೋ ಇಡಬೇಕು. ಆ ಇಡೋ ಜಾಗದಲ್ಲಿ ನೀಟಾಗಿ ನೀವು ಕ್ಲೀನ್ ಮಾಡಿ, ಡಸ್ಟ್ ಮತ್ತೆ ಡರ್ಟ್ ಇರಬಾರ್ದು, ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಆಮೇಲೆ ಬೇರಿಂಗ್ ಮೌಂಟ್ ಮಾಡ್ಬೇಕಾದ್ರೆ ಕೆಲವ್ರು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಐರನ್ ರಾಡ್ ತಗೊಂಡು ಅಥವಾ ಸ್ಕ್ರೂ ಡ್ರೈವರ್ ತಗೊಂಡು ಅದನ್ನ ಹ್ಯಾಮರ್ ಮಾಡ್ತಾರೆ. ಅದನ್ನ ನೀವು ಅವಾಯ್ಡ್ ಮಾಡ್ಬೇಕು. ಬೇರಿಂಗ್ ತೆಗಿಯೋದಾಗ್ಲಿ, ಡಿಸ್ಮೌಂಟ್ ಆಗೋದಾಗ್ಲಿ, ಅಥವಾ ನೀವು ಮೌಂಟ್ ಮಾಡೋದಾಗ್ಲಿ, ಯಾವಾಗ್ಲೂ ಅಷ್ಟೇ ಸ್ವಲ್ಪ ತುಂಬಾ ಹಾರ್ಡ್ ಮೆಟೀರಿಯಲ್ ಯೂಸ್ ಮಾಡಬಾರ್ದು, ತುಂಬಾ ಸಾಫ್ಟ್ ಮೆಟೀರಿಯಲ್ ಯೂಸ್ ಮಾಡಬಾರ್ದು. ಯಾಕಂತಂದ್ರೆ ಅಲ್ಯೂಮಿನಿಯಂ ರಾಡ್ ಇರ್ಬೋದು, ಅಥವಾ ಬ್ರಾಸ್ ರಾಡ್ ಇರ್ಬೋದು, ಅಥವಾ ವುಡ್ ಬಹಳ ಡೇಂಜರ್. ಇವಾಗ ನೀವು ಅದನ್ನ ಮಾಡ್ಬೇಕಾದ್ರೆ, ಅದನ್ನ ಬೇರಿಂಗ್ ಅನ್ನ ಮೌಂಟ್ ಮಾಡ್ಬೇಕಾದ್ರೆ ಅಲ್ಯೂಮಿನಿಯಂ ಆಗ್ಲಿ, ಬ್ರಾಸ್ ರಾಡ್ ಆಗ್ಲಿ, ವುಡ್ ಆಗ್ಲಿ, ಅದನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದರಿಂದ ಚಿಪ್ಸ್ ಬರುತ್ತೆ. ಆ ಚಿಪ್ಸ್ ಬೇರಿಂಗ್ ಅಲ್ಲಿ ಹೋಗ್ಬಿಟ್ಟು ಬೇರಿಂಗು ಕಂಟಾಮಿನೇಷನ್ ಆಗಿ ಬೇರಿಂಗು ಹಾಳಾಗ್ಬೋದು. ಸೊ ಯಾವಾಗ್ಲೂ ನೀವು ಮ್ಯಾನ್ಯುವಲ್ ಡ್ರೈವರ್ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ಹಾರ್ಡ್ ಅಂಡ್ ಇರಬೇಕು, ತುಂಬಾ ಹಾರ್ಡ್ ಇರಬಾರ್ದು. ಯಾಕಂದ್ರೆ ಬೇರಿಂಗ್ ಇಸ್ ಹಾರ್ಡ್, ಅದು ಏನ್ ಪ್ರಾಬ್ಲಮ್ ಆಗಲ್ಲ. ಸಾಫ್ಟ್ ಮೆಟೀರಿಯಲ್ ಇದ್ದಷ್ಟು ನಿಮ್ಗೆ ಚಿಪ್ಸ್ ಬಂದಾಗ ಬೇರಿಂಗ್ ಅಲ್ಲಿ ಆ ಚಿಪ್ಸ್ ಹೋಗಿ ಬೇರಿಂಗ್ ಫೇಲ್ ಆಗೋ ಸಾಧ್ಯತೆ ಇದೆ. ಅದಕ್ಕೆ ನಾವು ಯಾವಾಗ್ಲೂ ಹಾರ್ಡ್ ಅಂಡ್ ಮೆಟೀರಿಯಲ್ ನ ಡ್ರೈವರ್ ನ ಯೂಸ್ ಮಾಡ್ತೀವಿ. ಓಕೆ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ನಾವು ಬೇರಿಂಗ್ ನ ಇನ್ನೊಂದು ಬಹಳ ಜ್ಞಾಪಕ ಇಟ್ಕೋಬೇಕಂದ್ರೆ, ಬೇರಿಂಗ್ ಅನ್ನ, ಹೊಸ ಬೇರಿಂಗ್ ಅನ್ನ ನಾವು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಳೆ ಬೇರಿಂಗ್ ತೆಗೆದಾಗ ನೀವು ಕೆರೋಸಿನ್ ಆಗ್ಬೋದು, ಇಲ್ಲಾಂದ್ರೆ ಡೀಸೆಲ್ ಆಗ್ಬೋದು, ಇಲ್ಲ ಅಂದ್ರೆ ಮಿನರಲ್ ಟರ್ಪೆಂಟೈನ್ ಆಯಿಲ್ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಅದರಲ್ಲಿ ನೀವು ಕ್ಲೀನ್ ಮಾಡಬಹುದು. ಹಳೆ ಬೇರಿಂಗ್ ಮಾತ್ರ ಕ್ಲೀನ್ ಮಾಡೋ ಅವಶ್ಯಕತೆ ಇದೆ. ಹೊಸ ಬೇರಿಂಗ್ ಅನ್ನ ನಾವು ಪ್ಯಾಕೆಟ್ ಇಂದ ತೆಗೆದಾಗ ಅದನ್ನ ನಾವು ಮತ್ತೆ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದೇನಂತಂದ್ರೆ, ಬೇರಿಂಗ್ ಕ್ಲೀನ್ ಮಾಡಿದ್ಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಕಾಂಪ್ರೆಸ್ಡ್ ಏರ್ ತಗೊಂಡ್ಬಿಟ್ಟು ಅದನ್ನ ಡ್ರೈ ಮಾಡ್ತಾರೆ. ಸೊ ಕಾಂಪ್ರೆಸ್ಡ್ ಏರ್ ತಗೊಂಡು ಡ್ರೈ ಮಾಡೋದು ಬಹಳ ಡೇಂಜರ್. ಯಾಕಂದ್ರೆ ಬೇರಿಂಗ್ ಅನ್ನ ಸ್ಪಿನ್ ಮಾಡಬಾರ್ದು. ಯಾಕಂದ್ರೆ ಡ್ರೈ ಮಾಡಿದಾಗ ಬೇರಿಂಗ್ ಸ್ಪಿನ್ ಆದ್ರೆ ಒಳಗಡೆ ಸ್ಕ್ರಾಚ್ ಮಾರ್ಕ್ ಬರ್ಬೋದು, ಬೇರಿಂಗ್ ಹಾಳಾಗ್ಬೋದು. ಸೊ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ಬೇರಿಂಗ್ ಕ್ಲೀನ್ ಮಾಡಿದ್ಮೇಲೆ ಅದನ್ನ ಜಸ್ಟ್ ಅದನ್ನ ವೈಪ್ ಮಾಡಿ ಸ್ವಲ್ಪ ಝಾಡಿಸ್ಬಿಟ್ಟು ಡ್ರೈ ಮಾಡ್ಬಿಟ್ಟು ಆಮೇಲೆ ಅದರಲ್ಲಿ ಆಯಿಲ್ ಹಾಕ್ಬಿಟ್ಟು ದೆನ್ ಬೇರಿಂಗ್ ಅನ್ನ ಯೂಸ್ ಮಾಡ್ಬೇಕು. ಸೊ ಇದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಆಯಿಲ್ ಹಾಕ್ಬೋದು, ಇಲ್ಲಾಂದ್ರೆ ಗ್ರೀಸ್ ಹಾಕ್ಬೋದು, ಯಾವ್ದೋ. ಬಟ್ ಡ್ರೈ ಬೇರಿಂಗ್ ಅನ್ನ ಸ್ಪಿನ್ ಮಾಡಬಾರ್ದು. ಕಾಂಪ್ರೆಸ್ಡ್ ಏರ್ ತಗೊಂಡು ಸ್ಪಿನ್ ಮಾಡಿದ್ರೆ ಏನಾಗುತ್ತೆ, ಒಳಗಡೆ ಸ್ಕ್ರಾಚ್ ಬಂದ್ಬಿಟ್ಟು ಬೇರಿಂಗು ಹಾಳಾಗೋ ಸಾಧ್ಯತೆ ಇದೆ. ಓಕೆ, ಆಮೇಲೆ ನಾನು ಹೇಳ್ದಂಗೆ ಅವಾಯ್ಡ್ ವಾಷಿಂಗ್ ನ್ಯೂ ಬೇರಿಂಗ್ಸ್. ಹೊಸ ಬೇರಿಂಗ್ ಅನ್ನ ಯಾವತ್ತೂ ಡೀಸೆಲ್ ಅಥವಾ ಕೆರೋಸಿನ್ ಅಲ್ಲಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಫ್ಯಾಕ್ಟ್ರಿನಲ್ಲಿ ಮುಂಚೆನೆ ಅದನ್ನ ತುಂಬಾ ಕ್ಲೀನ್ ಎನ್ವೈರನ್ಮೆಂಟ್ ಅಲ್ಲಿ ಅದನ್ನ ಕ್ಲೀನ್ ಮಾಡಿ ಒಳಗಡೆ RPO ಹಾಕ್ಬಿಟ್ಟು ಅದನ್ನ ಪ್ಯಾಕ್ ಮಾಡಿ ಕಳಿಸಿರ್ತೀವಿ. ಸೊ ಆ ಒಂದು ಉದ್ದೇಶದಿಂದ ಹೊಸ ಬೇರಿಂಗ್ ತೆಗೆದ ತಕ್ಷಣ ಅದನ್ನ ಮತ್ತೆ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಅದನ್ನ ಡೈರೆಕ್ಟ್ ಆಗಿ ಮೌಂಟ್ ಮಾಡಿ ಅದನ್ನ ಆಯಿಲ್ ಮತ್ತೆ ಗ್ರೀಸ್ ಹಾಕ್ಬಿಟ್ಟು ಯೂಸ್ ಮಾಡಬಹುದು. ಆಮೇಲೆ ಬೇರಿಂಗ್ ಅನ್ನ ಯಾವಾಗ ಕಾರ್ಟನ್ ಇಂದ ತೆಗಿಬೇಕು ಅದು ಬಹಳ ಇಂಪಾರ್ಟೆಂಟ್. ಕೆಲವರು ಏನ್ ಮಾಡ್ತಾರೆ, ಕಾರ್ಟನ್ ಇಂದ ಬೇರಿಂಗ್ ತೆಗೆದ್ಬಿಟ್ಟು ಟೇಬಲ್ ನಲ್ಲಿ ಇಟ್ಬಿಡ್ತಾರೆ, ಆಮೇಲೆ ಊಟಕ್ಕೆ ಕೊಟ್ಟೋಗ್ತಾರೆ. ಊಟಕ್ಕೆ ಹೋದ್ಮೇಲೆ ವಾಪಸ್ ಬರೋದು ಲೇಟ್ ಆಗ್ಬಿಡುತ್ತೆ. ಸೊ 1 ಅವರ್ 2 ಅವರ್ ಆಗ್ಬಿಟ್ಟು ಆ ಟೇಬಲ್ ಮೇಲೆ ಆ ಬೇರೆ ಹಂಗೆ ಉಳ್ಕೊಂಡಿರುತ್ತೆ. ಆ ತರ ಮಾಡಕ್ ಹೋಗ್ಬಿಡಿ. ಬೇರಿಂಗ್ ಅನ್ನ ಯಾವಾಗ್ಲೂ ಕಾರ್ಟನ್ ಇಂದ ಯಾವಾಗ ತೆಗಿಬೇಕು, ಎಲ್ಲಾನು ರೆಡಿ ಆದ್ಮೇಲೆ ಇನ್ನೇನ್ ಆ ಕಾರ್ಟನ್ ಇರುತ್ತೆ ಬೇರಿಂಗ್ ತೆಗಿಬೇಕು, ಅಸೆಂಬಲ್ ಮಾಡ್ಬೇಕು. ಬಹಳ ಇಂಪಾರ್ಟೆಂಟ್.
ಬೇರಿಂಗ್ ತೆಗೆದ್ಬಿಟ್ಟು ಅದನ್ನ ಹಂಗೆ ಓಪನ್ ಏರ್ ಅಲ್ಲಿ ಇಡಬಾರ್ದು. ಯಾಕಂದ್ರೆ ಎಲ್ಲ ಡಸ್ಟ್ ಡರ್ಟ್ ಎಲ್ಲ ಮತ್ತೆ ಆ ಬೇರಿಂಗ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅವಾಗ ಕೂತ್ಕೊಂಡಾಗ ಆ ಬೇರಿಂಗು ಕಂಟಾಮಿನೇಟ್ ಆಗಿ ಪರ್ಫಾರ್ಮೆನ್ಸ್ ಎಫೆಕ್ಟ್ ಆಗುತ್ತೆ. ಸೊ ಹೇಳದ್ನಲ್ಲ, ಬೇರಿಂಗ್ ಅನ್ನ ಕಾಟನ್ ಇಂದ ತೆಗಿಬೇಕಾದ್ರೆ ಬಹಳ ಹುಷಾರಾಗಿ ಯಾವಾಗ ಬೇಕೋ ಅವಾಗೆ ತೆಗೆದ್ಬಿಟ್ಟು ಇಮಿಡಿಯೇಟ್ಲಿ ಅದನ್ನ ಮೌಂಟ್ ಮಾಡಿ ಅಸೆಂಬಲ್ ಮಾಡ್ಬೇಕು. ಓಕೆ, ಸೊ ಬೇರಿಂಗ್ ಅನ್ನ ತೆಗೆದ್ಬಿಟ್ಟು ಹಂಗೆ ಟೇಬಲ್ ಮೇಲೆ ಇಡುವಂಗಿಲ್ಲ. ಇವಾಗ ಬೇರಿಂಗು ಶಾಫ್ಟ್ ಇಂದ ತೆಗಿಬೇಕು ನಾವು ಅಲ್ವಾ? ಬೇರಿಂಗ್ ಶಾಫ್ಟ್ ಇಂದ ತೆಗಿಬೇಕು. ಯಾಕೆ ತೆಗಿಯೋದು? ಕೆಲವೊಂದು ಮ್ಯಾನ್ಯುಯಲ್ ಡ್ರೈವರ್ ಯೂಸ್ ಮಾಡಿ ತೆಗಿಬಹುದು. ಇಲ್ಲಪ್ಪ ಅಂತಂದ್ರೆ ಮೆಕ್ಯಾನಿಕಲ್ ಪುಲ್ಲರ್ಸ್ ಅಂತ ಬರುತ್ತೆ, ಪುಲ್ಲರ್ಸ್ ಯೂಸ್ ಮಾಡಿ ತೆಗಿಬಹುದು. ಇದ್ ನೋಡಿ, ಇದೇನ್ ಮಾಡ್ತಾರೆ, ಇದು ಶಾಫ್ಟ್ ಇದೆ, ಶಾಫ್ಟ್ ಅಲ್ಲಿ ಬೇರಿಂಗ್ ಇದೆ. ಓಕೆ, ಇದು ಮ್ಯಾನ್ಯುಯಲ್ ಡ್ರೈವರ್ ಅಂತ ನಾನು ಹೇಳದ್ನಲ್ಲ, ಮ್ಯಾನ್ಯುಯಲ್ ಡ್ರೈವರ್ ಅಂತ ತಗೊಂಡು ಹ್ಯಾಮರ್ ತಗೊಂಡು ಅದನ್ನ ಹೊರಗೆ ತೆಗಿಬಹುದು. ಇದು ಮ್ಯಾನ್ಯುಯಲ್ ಡ್ರೈವರ್ಸ್. ಇನ್ನೊಂದೇನಪ್ಪಾ ಅಂತಂದ್ರೆ ಬೇರಿಂಗ್ ತೆಗಿಬೇಕಾದ್ರೆ ನಾವು ಪುಲ್ಲರ್ಸ್ ಯೂಸ್ ಮಾಡ್ಬೋದು. ಮೆಟಾಲಿಕ್ ಮೆಕ್ಯಾನಿಕಲ್ ಪುಲ್ಲರ್ ಯೂಸ್ ಮಾಡ್ಬೋದು. ಯಾಕಂದ್ರೆ ಇದು ಟರ್ನ್ ಮಾಡಿದ್ರೆ ಇದು ಪುಲ್ ಮಾಡಿ 3 ಜಾಬ್ ಪುಲ್ಲರ್ಸ್ ಅಂತ ಹೇಳ್ತೀವಿ, ಬೇರಿಂಗ್ ಅನ್ನ ರಿಮೂವ್ ಮಾಡ್ಬೋದು. ಇನ್ನೊಂದು ಮೆಥಡ್ ಹೈಡ್ರಾಲಿಕ್ ಪುಲ್ಲರ್. ಇದು ಬಹಳ ಪವರ್ಫುಲ್, ಇದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ನೀವು ಹೈಡ್ರಾಲಿಕ್ ಸ್ಟ್ರೋಕ್ ಕೊಟ್ರೆ ಪಂಪ್ ತರ ಇರುತ್ತೆ, ಒಳಗಡೆ ಒಂದು ಹೈಡ್ರಾಲಿಕ್ ಪಂಪ್ ಇರುತ್ತೆ, ಇದು ಜಾ ಇರುತ್ತೆ. ಸೊ ದೊಡ್ಡ ಬೇರಿಂಗ್ ಆಗ್ಲಿ ದೊಡ್ಡ ಶಾಫ್ಟ್ ಆಗ್ಲಿ ಇದನ್ನ ನಾವು ಬೇರಿಂಗ್ ತೆಗೆಯೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಇನ್ನೊಂದೇನು ಬೇರಿಂಗ್ ತೆಗಿಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಗೈಡ್ ಲೈನ್ ಫಾಲೋ ಮಾಡಬೇಕು. ಅವಾಯ್ಡ್ ಡೈರೆಕ್ಟ್ ಹ್ಯಾಮರಿಂಗ್ ಆಫ್ ಬೇರಿಂಗ್ ರಿಮೂವಲ್, ಇಟ್ ಕ್ಯಾನ್ ಡ್ಯಾಮೇಜ್ ದ ಶಾಫ್ಟ್ ಆಸ್ ವೆಲ್ ಆಸ್ ಬೇರಿಂಗ್. ಸೊ ಶಾಫ್ಟ್ ಪ್ರಿಪರೇಷನ್ ಬೇರಿಂಗ್ ತೆಗೆಯೋ ಸ್ಟೇಜ್ ಇಂದ ಸ್ಟಾರ್ಟ್ ಆಗುತ್ತೆ. ನಾವು ಶಾಫ್ಟ್ ಪ್ರಿಪರೇಷನ್ ಅಂತ ಹೇಳ್ತೀವಿ, ಅದೇನು ಉದ್ದೇಶ ಅಂತಂದ್ರೆ ಹಳೆ ಶಾಫ್ಟ್ ಅಲ್ಲಿ ಬೇರಿಂಗ್ ಅನ್ನ ರಿಮೂವ್ ಮಾಡ್ಬೇಕಾದ್ರೆ ನೀವು ಬಹಳ ಕೇರ್ಫುಲ್ ಆಗಿ ಬೇರಿಂಗ್ ಅನ್ನ ರಿಮೂವ್ ಮಾಡ್ಬೇಕು. ಆ ರಿಮೂವ್ ಮಾಡೋ ಟೈಮಲ್ಲಿ ಶಾಫ್ಟ್ ಮೇಲೆ ಏನೋ ಡ್ಯಾಮೇಜ್ ಆಗಿ ಸ್ಕ್ರಾಚ್ ಮಾರ್ಕ್ ಬಂದು ಚಿಪ್ ಆಫ್ ಆಗಿ ಆವಾಗ ಏನಾಗುತ್ತೆ, ಶಾಫ್ಟ್ ಓರ್ನ್ ಔಟ್ ಆಗ್ಬೋದು ಅಥವಾ ಅದು ಓವಲ್ ಆಗ್ಬೋದು. ಬೇರಿಂಗ್ ಅಲ್ಲಿ ಕೂತ್ಕೊಳ್ಳೋ ಜಾಗದಲ್ಲಿ ತುಂಬಾ ಪ್ರಿಸಿಷನ್ ಜಾಗ ಇದೆ. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಯೂಸ್ ಹಾರ್ಡ್ ಅಂಡ್ ಮ್ಯಾನ್ಯುಯಲ್ ಡ್ರೈವರ್ ಟು ಡಿಸ್ಮೌಂಟ್ ದ ಓಲ್ಡ್ ಬೇರಿಂಗ್ಸ್. ನಾನು ಹೇಳ್ದಂಗೆ ಹಾರ್ಡ್ ಅಂಡ್ ಇರಬೇಕು, ತುಂಬಾ ಸಾಫ್ಟ್ ಇದ್ರೆ ಅದು ಚಿಪ್ಸ್ ಎಲ್ಲ ಹೊರಗಡೆ ಬರುತ್ತೆ. ಸೊ ಅದನ್ನ ಒಂದು ಫಾಲೋ ಮಾಡಿ. ಆಮೇಲೆ ಅವಾಯ್ಡ್ ಸಾಫ್ಟ್ವೇರ್ ಮೆಟೀರಿಯಲ್ ಲೈಕ್ ಅಲ್ಯೂಮಿನಿಯಂ ಅಂಡ್ ಬ್ರಾಸ್. ನಾನು ಹೇಳ್ದಂಗೆ ಬ್ರಾಸ್ ಮತ್ತೆ ಅಲ್ಯೂಮಿನಿಯಂ ಯೂಸ್ ಮಾಡಲೇಬೇಡಿ. ಓಕೆ, ಯಾವಾಗ್ಲೂ ಹಾರ್ಡ್ ಅಂಡ್ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಬ್ರು ಕೆಲವರು ಏನ್ ಮಾಡ್ತಾರೆ, ಅವಾಯ್ಡ್ ಯೂಸಿಂಗ್ ಫ್ಲೇಮ್ ಟಾರ್ಚ್ ಟು ಹೀಟ್ ಅಂಡ್ ಬೇರಿಂಗ್ ಫ್ರೇಮ್. ಬೇರಿಂಗ್ ಅನ್ನ ನಾವು ಹೀಟ್ ಮಾಡ್ತೀವಿ, ಹೀಟ್ ಅಂತೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಓಕೆ, ಬೇರಿಂಗ್ ಹೀಟ್ ಮಾಡಿ ತೆಗೆಯೋದು ಏನಾಗುತ್ತೆ, ಅವಾಗ ಶಾಫ್ಟ್ ಹೀಟ್ ಆಗುತ್ತೆ, ಎಲ್ಲ ಅದು ಡೈಮೆನ್ಷನಲ್ ಸ್ಟೆಬಿಲಿಟಿ ಕಳ್ಕೊಂಡ್ಬಿಡುತ್ತೆ. ಅವಾಗ ಮೆಟೀರಿಯಲ್ ಪ್ರಾಪರ್ಟಿ ಅದು ಎಫೆಕ್ಟ್ ಆಗ್ಬೋದು. ಸೊ ಅವಾಗ ಏನಾಗುತ್ತೆ, ಬೇರಿಂಗು ಅಫ್ಕೋರ್ಸ್ ಹಳೆ ಬೇರಿಂಗ್ ಅನ್ನ ನೀವು ತೆಗಿತೀರಾ, ಬಿಸಾಕ್ತೀರಾ, ಬಟ್ ಶಾಫ್ಟ್ ಓವಲ್ ಆಗ್ಬೋದು, ಒಬ್ಲಾಂಗ್ ಆಗ್ಬೋದು, ಬೇರಿಂಗ್ ಸಿಟ್ಟಿಂಗ್ ಏರಿಯಾ ಡಿಸ್ಟರ್ಬ್ ಆಗ್ಬೋದು. ಸೊ ಆ ಒಂದು ಉದ್ದೇಶದಿಂದ ತುಂಬಾ ಹೀಟ್ ಮಾಡಿ ಬೇರಿಂಗ್ ಎಲ್ಲ ಹೀಟ್ ಮಾಡಿ ತೆಗಿಯಕ್ಕೆ ಹೋಗ್ಬಾರ್ದು. ಅದನ್ನ ನಾವು ಮೆಕ್ಯಾನಿಕಲ್ ಪ್ರೊಸೆಸ್ ಅಲ್ಲೇ ಬೇರಿಂಗ್ ತೆಗಿಬೇಕು, ಆವಾಗ ಸೇಫ್ಟಿ. ಆಮೇಲೆ ಇಟ್ ಕ್ಯಾನ್ ಕ್ಯಾಚ್ ಫೈರ್ ಡ್ಯೂ ಟು ಗ್ರೀಸ್ ಆರ್ ಆಯಿಲ್ ಪ್ರೆಸೆನ್ಸ್ ಇನ್ ದ ಅಂಡ್ ವೀಕನ್ ದ ಕಾಂಪೋನೆಂಟ್ಸ್. ನಾನು ಹೇಳ್ದಂಗೆ ನಾವು ಟಾರ್ಚ್ ಯೂಸ್ ಮಾಡಿದ್ರೆ ಅದು ಆಯಿಲ್ ಇರುತ್ತೆ, ಗ್ರೀಸ್ ಇರುತ್ತೆ, ಅಲ್ಲಿ ಬೆಂಕಿ ಹಚ್ಕೊಳ್ಳೋ ಒಂದು ಸಂಭವ ಇರುತ್ತೆ. ಸೊ ಅದನ್ನ ನೀವು ಅವಾಯ್ಡ್ ಮಾಡೋದಕ್ಕೆ ಕೇರ್ ತಗೋಬೇಕು. ಓಕೆ, ಸೊ ಇದಿಷ್ಟು ನಾವು ಶಾಫ್ಟ್ ಪ್ರಿಪರೇಷನ್ ಅಂತ ಏನ್ ಹೇಳ್ತೀವಿ, ಶಾಫ್ಟ್ ರಿಮೂವಲ್ ಅಂಡ್ ಬೇರಿಂಗ್ ರಿಮೂವಲ್ ಫ್ರಮ್ ದ ಶಾಫ್ಟ್ ಅಂಡ್ ಹೌ ಟು ಪ್ರಿಪೇರ್ ದ ಶಾಫ್ಟ್ ಫಾರ್ ದ ನೆಕ್ಸ್ಟ್ ಬೇರಿಂಗ್ ಮೌಂಟಿಂಗ್. ಸೊ ಈ ಒಂದು ಪ್ರೋಸೆಸ್ ನೀವು ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ಅದನ್ನು ಚಾಚು ತಪ್ಪದೆ ಅದನ್ನ ಫಾಲೋ ಮಾಡಿ. ಇವಾಗ ಬೇರಿಂಗ್ ಕ್ಲೀನಿಂಗ್ ಮಾಡ್ಬೇಕು, ಇದು ಬಹಳ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಹಳೆ ಬೇರಿಂಗ್ ಅನ್ನ ನೀವು ಕ್ಲೀನ್ ಮಾಡ್ಬೋದು, ಮಾಡ್ಲೇಬೇಕು. ಯಾಕಂದ್ರೆ ಗಲೀಜಾಗಿರುತ್ತೆ, ಕಚಡ ಇರುತ್ತೆ ಒಳಗಡೆ, ಅದನ್ನ ನಾವು ಕ್ಲೀನ್ ಮಾಡ್ಬೇಕು. ಅವಾಗ ಏನ್ ಯೂಸ್ ಮಾಡೋದು, ಕೆರೋಸಿನ್ ಯೂಸ್ ಮಾಡ್ಬೋದು, ಡೀಸೆಲ್ ಯೂಸ್ ಮಾಡ್ಬೋದು, ಪೆಟ್ರೋಲ್ ಯೂಸ್ ಮಾಡ್ಬೋದು. ಬಟ್ ಏನು ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವಾಗ್ಲೂ ಕ್ಲೀನ್ ಫ್ರೆಶ್ ಡೀಸೆಲ್ ಆರ್ ಪೆಟ್ರೋಲ್ ಯೂಸ್ ಮಾಡ್ಬೇಕು. ಓಕೆ, ಒಂದ್ಸಲ ಕ್ಲೀನ್ ಮಾಡಿದ್ಮೇಲೆ ಅದನ್ನ ಹಂಗೆ ಎತ್ತಿಟ್ಟಿರ್ತಾರೆ, ಮತ್ತೆ ಅದನ್ನೇ ಯೂಸ್ ಮಾಡ್ತಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಅದೇ ಗಲೀಜು ಅದರ ಬೇರಿಂಗ್ ಅಲ್ಲಿ ಇಟ್ಕೊಂಡು ಬೇರಿಂಗು ಕ್ಲೀನ್ ಆಗುದಿಲ್ಲ. ಸೊ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ಫ್ರೆಶ್ ಕೆರೋಸಿನ್, ಫ್ರೆಶ್ ಡೀಸೆಲ್, ಫ್ರೆಶ್ ಪೆಟ್ರೋಲ್ ಆರ್ ಮಿನರಲ್ ಟರ್ಪೆಂಟೈನ್ ಆಯಿಲ್ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಅದನ್ನ ತಗೊಂಡು ನೀವು ಕ್ಲೀನ್ ಮಾಡಬೇಕು. MTO ಅಂತ ಹೇಳ್ತಾರೆ, ಮಿನರಲ್ ಟರ್ಪೆಂಟೈನ್ ಅಂತ ಹೇಳಿ. ಆಮೇಲೆ ಬೇರಿಂಗ್ ಡ್ರೈ ಮಾಡೋದನ್ನ ಹೇಳಿದೆ, ನ್ಯಾಚುರಲ್ ಏರ್ ಅಲ್ಲಿ ಡ್ರೈ ಆಗ್ಬೇಕು. ಕಂಪ್ರೆಸ್ಡ್ ಏರ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ತುಂಬಾ ಒಳಗಡೆ ಮತ್ತೆ ಕಂಪ್ರೆಸ್ಡ್ ಏರ್ ನಲ್ಲಿ ಮಾಯಿಶ್ಚರ್ ಇರ್ಬೋದು, ನೀರಿರ್ಬೋದು, ಅದು ಒಳಗಡೆ ಹೋಗ್ಬಿಟ್ಟು ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಸೊ ಕ್ಲೀನ್ ಮಾಡೋದು ಬಹಳ ಇಂಪಾರ್ಟೆಂಟು. ಆಮೇಲೆ ಬೇರಿಂಗ್ ಸ್ಪಿನ್ ಮಾಡಬಾರ್ದು ಅಂತ ಹೇಳಿದೆ, ಕಾಂಪ್ರೆಸ್ಡ್ ಏರ್ ಇಂದ ಬೇರಿಂಗ್ ಸ್ಪಿನ್ ಮಾಡಿದ್ರೆ ಆಕ್ಸಿಡೆಂಟ್ ಆಗೋ ಸಂಭವ ಇದೆ. ಸೊ ಅದನ್ನ ಒಂದು ಜ್ಞಾಪಕ ಇಟ್ಕೊಳ್ಳಿ, ಬಾಡಿಲಿ ಇಂಜುರಿ ಆಗ್ಬೋದು. ಇವಾಗ ನೆಕ್ಸ್ಟ್ ನೋಡೋಣ ಪ್ರಿಪರೇಷನ್ ಫಾರ್ ಬೇರಿಂಗ್ ಮೌಂಟಿಂಗ್. ಇವಾಗ ಶಾಫ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ರಿ, ಬೇರಿಂಗ್ ರಿಮೂವ್ ಮಾಡಿದ್ರಿ, ಕ್ಲೀನ್ ಮಾಡಿದ್ರಿ. ಆಮೇಲೆ ಶಾಫ್ಟ್ ಮೇಲ್ಗಡೆ ಏನಾನ ಬರ್ರಿದ್ರೆ ಅದನ್ನ ಫೈಲ್ ಮಾಡಬೇಕು, ಅದು ಒಂದು ಇಂಪಾರ್ಟೆಂಟ್ ಸ್ಟೆಪ್. ಪ್ರಿಪರೇಷನ್ ಫಾರ್ ಬೇರಿಂಗ್ ಮೌಂಟಿಂಗ್. ಇವಾಗ ಏನ್ ಮಾಡ್ತೀವಿ, ಒಂದ್ಸಲ ನಾವೆಲ್ಲ ಶಾಫ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ಮೇಲೆ, ಕ್ಲೀನಿಂಗ್ ಆದ್ಮೇಲೆ
ಅರೇಂಜ್ ಆಲ್ ಕ್ಲೀನ್ ಕಾಂಪೋನೆಂಟ್ಸ್ ಅಂಡ್ ಪಾರ್ಟ್ಸ್. ಸೊ ನಿಮ್ದು ಶಾಫ್ಟ್ ಇರ್ಬೋದು, ಅಥವಾ ಗೇರ್ ಇರ್ಬೋದು, ಕಪ್ಲಿಂಗ್ ಇರ್ಬೋದು, ಹೌಸಿಂಗ್ ಅಲ್ಲಿ ಯಾವ ತರ ಅರೇಂಜ್ಮೆಂಟ್ ಇದೆ ಅದನ್ನೆಲ್ಲ ನೀವು ಕಾಂಪೋನೆಂಟ್ ಅನ್ನೆಲ್ಲ ಹೊರಗಡೆ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ಕೋಬೇಕು. ಆಮೇಲೆ ರಿಮೂವ್ ಬರ್ ಅಂಡ್ ಶಾರ್ಪ್ ಎಡ್ಜಸ್ ಆನ್ ಶಾಫ್ಟ್ ಅಂಡ್ ಹೌಸಿಂಗ್. ಇಲ್ಲಿ ನೋಡಿ, ಸೊ ಹಳೆ ಶಾಫ್ಟ್ ಅಥವಾ ಏನೋ ಹೌಸಿಂಗ್ ಅದರಲ್ಲಿ ಬರ್ ಬಂದ್ರೆ ಆ ಬರ್ನ ನೀಟಾಗಿ ಫೈಲ್ ಮಾಡಿ ಪಾಲಿಶ್ ಮಾಡಿ ನೀವು ಅದನ್ನ ರೆಡಿ ಮಾಡ್ಕೋಬೇಕು. ಆಮೇಲೆ ಇನ್ಸ್ಪೆಕ್ಟ್ ಅಂಡ್ ಎನ್ಶೂರ್ ಆಲ್ ಕಾಂಪೋನೆಂಟ್ಸ್ ಆರ್ ಇನ್ ಆರ್ಡರ್. ಇದು ಬಹಳ ಇಂಪಾರ್ಟೆಂಟ್. ತುಂಬಾ ಪ್ರಿಸಿಷನ್ ಇನ್ಸ್ಪೆಕ್ಷನ್ ಇಸ್ ನಾಟ್ ರಿಕ್ವೈರ್ಡ್. ವಾಟ್ ಐ ವುಡ್ ಸೇ ಇಸ್, ನೀವು ವರ್ನಿಯರ್ ಕ್ಯಾಲಿಪರ್ ಇರ್ಬೋದು ಅಥವಾ ಮೈಕ್ರೋಮೀಟರ್ ಇರ್ಬೋದು ನಿಮ್ಮ ಹತ್ರ, ಅದನ್ನ ಬೇರಿಂಗ್ ಸೈಜ್ ಎಷ್ಟಿದೆ, ಶಾಫ್ಟ್ ಸೈಜ್ ಎಷ್ಟಿದೆ, ಶಾಫ್ಟ್ ಕರೆಕ್ಟ್ ಆಗಿ ಓವಲ್ ಇದೆಯಾ ಅಥವಾ ಏನೋ ರೌಂಡ್ನೆಸ್ ಏನಾರ ಪ್ರಾಬ್ಲಮ್ ಆಗಿದೆಯಾ, ಓವಲ್ ಶೇಪ್ ಆಗಿದೆಯಾ, ಬರ್ ಇದೆಯಾ, ಇದೆಲ್ಲಾನು ನೀವು ಮೆಜರ್ಮೆಂಟ್ ಮಾಡಿ ನೋಡ್ಕೊಂಡು ಕ್ಲೀನ್ ಆಗಿ ಬರೆದಿಟ್ಕೋಬೇಕು. ಆಮೇಲೆ ರಿಮೂವ್ ದ ಬೇರಿಂಗ್ ಫ್ರಮ್ ಒರಿಜಿನಲ್ ಕಾರ್ಟನ್ ಓನ್ಲಿ ವೆನ್ ದ ಬೇರಿಂಗ್ ಇಸ್ ರೆಡಿ ಫಾರ್ ಮೌಂಟಿಂಗ್. ನಾನು ಹೇಳ್ದಂಗೆ ಹೊಸ ಬೇರಿಂಗು ಕಾರ್ಟನ್ ಅಲ್ಲಿ ಇರುತ್ತೆ, ಕವರ್ ಮಾಡಿರ್ತಾರೆ ಪಾಲಿಥಿನ್ ಕವರ್ ಅಲ್ಲಿ. ಅದನ್ನ ಯಾವಾಗ ಎಲ್ಲಾ ಕಾಂಪೋನೆಂಟ್ ರೆಡಿ ಆದ್ಮೇಲೆ ಇನ್ನೇನ್ ಮೌಂಟ್ ಮಾಡಬೇಕು, ಆ ಮೌಂಟ್ ಮಾಡೋ ಟೈಮಲ್ಲಿ ಮಾತ್ರ ಬೇರಿಂಗ್ ತೆಗೆದು ನಾವು ಮೌಂಟ್ ಮಾಡಬೇಕು. ಸೊ ಹೇಳದ್ನಲ್ಲ, ಸೊ ಬೇರಿಂಗ್ ಕ್ಲೀನಿಂಗು ಬಹಳ ಇಂಪಾರ್ಟೆಂಟು. ಬೇರಿಂಗ್ ಮೌಂಟಿಂಗ್ ಮಾಡ್ಬೇಕಾದ್ರೆ ಏನ್ ಪ್ರಿಪರೇಷನ್ ಮಾಡಬೇಕು ಬಹಳ ಇಂಪಾರ್ಟೆಂಟು. ಶಾಫ್ಟ್ ಆಗ್ಲಿ, ಹೌಸಿಂಗ್ ಆಗ್ಲಿ, ಅದನ್ನ ಫೈಲ್ ಮಾಡೋದಾಗ್ಲಿ, ಪಾಲಿಶ್ ಮಾಡೋದು, ಎಮ್ರಿ ಪೇಪರ್ ಯೂಸ್ ಮಾಡ್ಬೋದು. ಅದರಿಂದ ನಾವು ಅದನ್ನ ಬರ್ ತೆಗಿಬಹುದು. ಯಾವ್ದು ಶಾರ್ಪ್ ಎಡ್ಜಸ್ ಇರಬಾರ್ದು. ಶಾರ್ಪ್ ಎಡ್ಜಸ್ ಇದ್ರೆ ಅಲ್ಲಿ ಬೇರಿಂಗ್ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ. ಆಮೇಲೆ ಅಲ್ಲಿ ಕಸ ಇದ್ರೆ ಅಲ್ಲಿ ಬೇರಿಂಗ್ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ. ಸೊ ಕ್ಲೀನ್ ಆಗಿರ್ಬೇಕು, ಬರ್ಲೆಸ್ ಇರಬೇಕು, ಸಾಫ್ಟ್ ಆಗಿರ್ಬೇಕು, ಸ್ಮೂತ್ ಆಗಿರ್ಬೇಕು. ಇದೆಲ್ಲ ಇದು ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಅದನ್ನ ನಾವು ಜ್ಞಾಪಕ ಇಟ್ಕೊಂಡು ಬೇರಿಂಗ್ ಮೌಂಟ್ ಮಾಡ್ಬೇಕಾದ್ರೆ ಅದನ್ನ ನಾವು ಫಾಲೋ ಮಾಡ್ತೀವಿ ಇಲ್ಲೋ ಅದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಬೇರಿಂಗ್ ಇನ್ಸ್ಪೆಕ್ಷನ್ ಬಹಳ ಪ್ರಿಸಿಷನ್ ಬೇರಿಂಗ್ ಅಂತ ಹೇಳಿದೆ ನಾನು. ಅದು ನಾರ್ಮಲ್ ಕ್ಲಿಯರೆನ್ಸ್ ಇರ್ಬೋದು, ಸೀಕ್ರೆಟ್ ಕ್ಲಿಯರೆನ್ಸ್ ಇರ್ಬೋದು, ಯಾವುದೇ ಕ್ಲಿಯರೆನ್ಸ್ ಇರ್ಬೋದು. ಬಟ್ ಬೇರಿಂಗ್ ಮೌಂಟ್ ಮಾಡ್ಬೇಕಾದ್ರೆ ಶಾಫ್ಟ್ ಎಷ್ಟು ಇಂಪಾರ್ಟೆಂಟು, ಹೌಸಿಂಗ್ ಎಷ್ಟು ಇಂಪಾರ್ಟೆಂಟು, ಬೇರಿಂಗ್ ನಾವು ಗ್ರೈಂಡ್ ಮಾಡಿ ನಾವು ಪ್ರಿಸಿಷನ್ ಕಾಂಪೋನೆಂಟ್. ಸೊ ಅದ್ರ ತಕ್ಕ ಶಾಫ್ಟ್ ಇರಬೇಕು, ಹೌಸಿಂಗು ಇರಬೇಕು. ಸೊ ಶಾಫ್ಟ್ ಮೇಲ್ಗಡೆ 4 ಅಥವಾ 5 ಲೊಕೇಶನ್ ಅಲ್ಲಿ ನಾವು ಅದನ್ನ ಮೆಜರ್ಮೆಂಟ್ ಮಾಡ್ತೀವಿ. ಓಕೆ, 1 2 3 4 4 ಜಾಗದಲ್ಲಿ ಅದನ್ನ ನಾವು ಸೈಜ್ ಮೇಂಟೈನ್ ಮಾಡಿ ಅದನ್ನ ಚೆಕ್ ಮಾಡಿ ಕರೆಕ್ಟ್ ಆಗಿದೆಯಾ ಅದನ್ನ ಚೆಕ್ ಮಾಡ್ಕೊಳ್ತೀವಿ. 2 ಜಾಗದಲ್ಲಿ ಮಾಡ್ಬೇಕು. ಬೋರ್ ಅಲ್ಲಿ ಒಂದ್ 3 ಅಥವಾ 4 ಪೊಸಿಷನ್ ಅಲ್ಲಿ, ಲೆಂತ್ ಅಲ್ಲಿ 3 ಅಥವಾ 4 ಪೊಸಿಷನ್ ಅಲ್ಲಿ ಚೆಕ್ ಮಾಡ್ಬೇಕು. ಆಯ್ತಾ? ಅದೇ ತರ ಹೌಸಿಂಗ್ ಅಲ್ಲೂ ನಾವು ಚೆಕ್ ಮಾಡ್ಬೇಕು. ಅದನ್ನು ಬರ್ದಿಟ್ಕೋಬೇಕು. ಅವಾಗ ಏನಾಗುತ್ತೆ, ಕರೆಕ್ಟ್ ಆಗಿದೆಯೋ ಇಲ್ವೋ ನಮ್ಗೆ ಗೊತ್ತಾಗುತ್ತೆ. ಸೊ ಈಗ ಬೇರಿಂಗ್ ಇನ್ಸ್ಪೆಕ್ಷನ್ ಆಯ್ತಲ್ಲ, ಇದು ಬಹಳ ಇಂಪಾರ್ಟೆಂಟ್. ಪ್ರಿಸಿಷನ್ ಇನ್ ಅಪ್ಲಿಕೇಶನ್ ಅಲ್ಲಿ ಬೇರಿಂಗ್ ಶಾಫ್ಟ್ ಮತ್ತೆ ಬೇರಿಂಗ್ ಮೌಂಟ್ ಮಾಡೋ ಜಾಗ, ಎಸ್ಪೆಷಲಿ ಬೇರಿಂಗ್ ಎಲ್ಲಿ ಕೂತ್ಕೊಳ್ಳುತ್ತ ಅಲ್ಲಿ ನೀವು ಕರೆಕ್ಟ್ ಆಗಿ ನಾವು ಅದನ್ನ ಫಾಲೋ ಮಾಡಬೇಕು. ಇನ್ ಮೋಸ್ಟ್ ಇಂಪಾರ್ಟೆಂಟ್ ಶಾಫ್ಟ್ ಪ್ರಿಪರೇಷನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಫಿಲೆಟ್ ರೇಡಿಯಸ್ ಮತ್ತೆ ಶೋಲ್ಡರ್ ಡಯಾಮೀಟರ್ ಅಂತ 2 ಇರುತ್ತೆ. ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಇದು ಶಾಫ್ಟ್, ಇದು ಬೇರಿಂಗ್. ಇನ್ನರ್ ರಿಂಗ್ ಬಂದ್ಬಿಟ್ಟು ಶಾಫ್ಟ್ ಗೆ ಇಲ್ಲಿ ಸಪೋರ್ಟ್ ಆಗಿ ಇಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲಿ ಕೂತ್ಕೊಂಡಾಗ ಇದು ಹಿಂದ್ಗಡೆ ನಾವೇನ್ ಕಾಲರ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಶೋಲ್ಡರ್ ಅಂತ ಹೇಳ್ತೀವಿ. ಇನ್ನರ್ ರಿಂಗ್ ಗೆ ಯಾವಾಗ್ಲೂ ಒಂದು ಸಪೋರ್ಟ್ ಬೇಕೇ ಬೇಕು. ಈ ಸಪೋರ್ಟ್ ಇಲ್ಲ ಅಂತಂದ್ರೆ ಬೇರಿಂಗು ಸರಿಯಾಗಿ ಓಡೋದಿಲ್ಲ. ಸೊ ಕೆಲವೊಂದು ಟೈಮ್ ಅಲ್ಲಿ ಇದ್ರಲ್ಲಿ ನೋಡಿ, ಶೋಲ್ಡರ್ ಡಯಾಮೀಟರ್ ಟೂ ಸ್ಮಾಲ್ ಅಂತ ಹೇಳ್ತಾರೆ. ಇಲ್ಲಿ ಇದು ಜಾಗನೇ ಇಲ್ಲ, ಇನ್ನರ್ ರಿಂಗ್ ಗೆ ಸಪೋರ್ಟ್ ಮಾಡೋದಕ್ಕೆ ಇಲ್ಲಿ ಕಾಲರ್ಗೆ ಜಾಗನೇ ಇಲ್ಲ. ಸೊ ಇದು ಶೋಲ್ಡರ್ ಅಂತ ಹೇಳ್ತೀವಿ, ಇದು ಇನ್ನರ್ ರಿಂಗು, ಔಟರ್ ರಿಂಗು, ಬಾಲ್. ಸೊ ಬಾಲ್ ಬೇರಿಂಗ್ ನಾವು ಹಿಂಗ್ ಮಾಡಿದಾಗ ಇಲ್ಲಿ ಈ ಒಂದು ಸಪೋರ್ಟಿಂಗ್ ಏನಿದೆ ಅದು ತುಂಬಾ ಕಮ್ಮಿ ಇದೆ. ನೆಕ್ಸ್ಟ್ ನೋಡಿ, ಕೆಲವೊಂದ್ಸಲ ಏನಾಗುತ್ತೆ, ಶಾಫ್ಟ್ ದೊಡ್ಡದಿರುತ್ತೆ. ಈ ಶೋಲ್ಡರ್ ಡಯಾಮೀಟರ್ ಬೇರಿಂಗ್ ಗಿಂತ ದೊಡ್ಡದಿರುತ್ತೆ. ಇಲ್ಲಿ ತುಂಬಾ ಚಿಕ್ಕದು, ಇಲ್ಲಿ ತುಂಬಾ ಲಾರ್ಜ್. ಸೊ ಇದು ನಮ್ಗೆ ಪ್ರಿಫರಬಲ್ ಅಲ್ಲ. ಓಕೆ, ಸೊ ಈ ತರನು ಇರಬಾರ್ದು, ಈ ತರನು ಇರಬಾರ್ದು. ಇನ್ನೊಂದ್ ಕಡೆ ಏನಾಗುತ್ತೆ, ಕಾರ್ನರ್ ಚಾಂಫರ್ ಏನಿರುತ್ತಲ್ಲ, ಕಾರ್ನರ್ ರೇಡಿಯಸ್ ಶಾಫ್ಟ್ ಅಲ್ಲಿ ಅದು ತುಂಬಾ ದೊಡ್ಡದಾಗಿರುತ್ತೆ. ನಾವು ಅದನ್ನ ಫಿಲೆಟ್ ರೇಡಿಯಸ್ ಅಂತ ಕರಿತೀವಿ. ಫಿಲೆಟ್ ರೇಡಿಯಸ್ ತುಂಬಾ ದೊಡ್ಡದಿದ್ದಾಗ ಬೇರಿಂಗು ಕೊನೆವರೆಗೂ ಹೋಗಿ ಕೂತ್ಕೊಳ್ಳೋದಿಲ್ಲ. ಸೊ ಕೊನೆವರೆಗೂ ಹೋಗಿ ಕೂತ್ಕೊಳ್ಳಿಲ್ಲ ಅಂತಂದ್ರೆ ಬೇರಿಂಗ್ ಅಲ್ಲಿ ವಬ್ಲಿಂಗ್ ಬರುತ್ತೆ, ನಾಯ್ಸ್ ಬರುತ್ತೆ. ಇದು ಸರಿಯಲ್ಲ. ಸೊ ಶಾಫ್ಟ್ ಡಯಾಮೀಟರ್ ತುಂಬಾ ಕಮ್ಮಿ ಇರಬಾರ್ದು, ಶಾಫ್ಟ್ ಡಯಾಮೀಟರ್ ತುಂಬಾ ಜಾಸ್ತಿ ಇರಬಾರ್ದು. ಆಮೇಲೆ ಫಿಲೆಟ್ ರೇಡಿಯಸ್ ತುಂಬಾ ಜಾಸ್ತಿ ಇದ್ರೆ ಬೇರಿಂಗು ಕೊನೆವರೆಗೂ ಹೋಗಿ ಕೂತ್ಕೊಳ್ಳೋದಿಲ್ಲ. ಸೊ ಇದು ಜ್ಞಾಪಕ ಇಟ್ಕೊಳ್ಳಿ. ಮತ್ ಹೇಗಿರ್ಬೇಕು, ಇಲ್ಲಿ ನೋಡಿ, ಬೇರಿಂಗ್ದು ಶೋಲ್ಡರ್ ಡಯಾಮೀಟರ್ ಕರೆಕ್ಟ್ ಆಗಿ ಇರ್ಬೇಕು, ಅಲ್ಲಿ ಕರೆಕ್ಟ್ ಆಗಿ ಫಿಲೆಟ್ ರೇಡಿಯಸ್ ಇರ್ಬೇಕು. ಇದನ್ನ ನಾವು ಬೇರಿಂಗ್, ಪ್ರತಿಯೊಂದು ಬೇರಿಂಗ್ ಸೈಜ್ಗೆ ಅದಕ್ಕೆ ಎಷ್ಟು ಶೋಲ್ಡರ್ ಡಯಾಮೀಟರ್ ಬೇಕು, ಎಷ್ಟು ಫಿಲೆಟ್ ರೇಡಿಯಸ್ ಬೇಕು, ಇದನ್ನ ನಾವು ಕ್ಯಾಟಲಾಗ್ ಅಲ್ಲಿ ಕೊಡ್ತೀವಿ. ISO ಕ್ಯಾಟಲಾಗ್ ಅಲ್ಲಿ ನೀವು ರೆಫರ್ ಮಾಡಿ ಅದನ್ನ ಫಾಲೋ ಮಾಡಿದ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಪ್ರಾಬ್ಲಮ್ ಯಾವಾಗ ಬರುತ್ತೆ, ಈ ಒಂದು ಇನ್ಪುಟ್, ಈ ಒಂದು ಸ್ಪೆಸಿಫಿಕೇಶನ್ ಸರಿಯಾಗಿ ನೀವು ನೋಡ್ಲಿಲ್ಲ, ಅಂದಾಜ್ ಮೇಲೆ ಮಾಡಿದ್ರೆ ಬೇರಿಂಗ್ ಡೆಫಿನೆಟ್ಲಿ ಇದ್ರ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ.
ಬೇರಿಂಗ್ ನಾಯ್ಸ್ ಬರ್ಬೋದು, ಪರ್ಫಾರ್ಮೆನ್ಸ್ ಎಫೆಕ್ಟ್ ಆಗ್ಬೋದು, ಬೇರಿಂಗ್ ಫೇಲ್ ಆಗ್ಬೋದು, ಎಷ್ಟು ಬೇಕೋ ಅಷ್ಟು ಲೈಫ್ ಕೊಡದೇ ಇರ್ಬೋದು. ಸೊ ಬಹಳ ಇಂಪಾರ್ಟೆಂಟ್ ಶಾಫ್ಟ್ ಪ್ರಿಪರೇಷನ್. ಇದೊಂದು ಜ್ಞಾಪಕ ಇಟ್ಕೊಳ್ಳಿ, ಶಾಫ್ಟ್ ಪ್ರಿಪರೇಷನ್ ಅಂದ್ರೆ ಇದೆ ನೋಡೋದಲ್ಲ, ಬೇರಿಂಗ್ ರಿಮೂವಲ್, ಕ್ಲೀನಿಂಗ್ ಅಂಡ್ ಅಗೇನ್ ಬೇರಿಂಗ್ ಮೌಂಟ್ ಮಾಡೋ ಮುಂಚೆ ನಾವು ಹೌಸಿಂಗ್ ಇನ್ಸ್ಪೆಕ್ಷನ್ ಮಾಡಬೇಕು, ಶಾಫ್ಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಶಾಫ್ಟ್ ಪ್ರಿಪರೇಷನ್ ಅಲ್ಲಿ ಇದೆಲ್ಲ ಒಂದು ಪಾಯಿಂಟ್ ನಾವು ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿದೆಯಾ ಇಲ್ಲೋ ಅಂತ ನಾವು ನೋಡ್ಕೊಂಡ್ರೆ ಬಹಳ ಅನುಕೂಲ. ನೋಡಿ, ಇವಾಗ ಸಪೋಸ್ ಶಾಫ್ಟ್ ಅಲ್ಲಿ ಈ ತರ ಒಂದು ಬರ್ ಇದೆ ಅನ್ಕೊಳ್ಳಿ. ಓಕೆ, ಬರ್ ಕಾಣಿಸ್ತಾ ಇದೆಯಾ? ಇದು ನೀವು ಬೇರಿಂಗ್ ಒಳಗಡೆ ಮೌಂಟ್ ಮಾಡ್ದಂಗೆ ಈ ಚಿಪ್ಸ್ ಇದೆಯಲ್ಲ, ಇದು ಫೋಲ್ಡ್ ಆಗ್ಬಿಟ್ಟು ಇಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಓಕೆ, ಇಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಬೇರಿಂಗು ಟಿಲ್ಟ್ ಆಗ್ಬಿಡುತ್ತೆ, ಬೇರಿಂಗ್ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ, ಅಲೈನ್ಮೆಂಟ್ ಬರೋದಿಲ್ಲ. ಅಲೈನ್ಮೆಂಟ್ ಯಾವಾಗ ಇರೋದಿಲ್ವೋ ಬೇರಿಂಗು ನಾಯ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್, ಇದು ಶಾಫ್ಟ್ ಮೇಲೆ ಆಯ್ತು. ಅದೇ ತರ ಹೌಸಿಂಗ್ ಅಲ್ಲಿ ಬೇರಿಂಗ್ ಯಾವಾಗ ಇಲ್ಲಿ ಸಪೋರ್ಟ್ ಆಗುತ್ತೋ ಇಲ್ಲೂ ಇದೇ ಪ್ರಾಬ್ಲಮ್. ಅಲ್ಲೇನಾದ್ರೂ ಒಂದು ಬರ್ ಇತ್ತು, ಅಲ್ಲೇನಾದ್ರೂ ಒಂದು ಎಕ್ಸ್ಟ್ರಾ ಚಿಪ್ ಇತ್ತು, ಅದು ಕರೆಕ್ಟ್ ಆಗಿ ಬೇರಿಂಗ್ ಕೂತ್ಕೊಳ್ಳೋದಿಲ್ಲ. ಸೊ ಬೇರಿಂಗ್ ಯಾವಾಗ ಕೂತ್ಕೊಳ್ಳೋದಿಲ್ಲ ಅವಾಗ ಮತ್ತೆ ನಾಯ್ಸ್ ಬರುತ್ತೆ, ಬೇರಿಂಗು ಹಾಳಾಗತ್ತೆ. ಸೊ ಇದು ಒಂದು ನಾವು ಬೇರಿಂಗ್ ಮೌಂಟ್ ಮಾಡ್ಬೇಕಾದ್ರೆ ನಾನು ಅದೇ ಹೇಳಿದೆ, ಬರ್ ಫ್ರೀ ಇರಬೇಕು, ಚಿಪ್ಸ್ ಇರಬಾರ್ದು, ಕರೆಕ್ಟ್ ಆಗಿ ಫೈಲ್ ಮಾಡಬೇಕು, ಪಾಲಿಶ್ ಮಾಡಬೇಕು, ನೀಟಾಗಿ ಎಲ್ಲ ಅಬ್ಸರ್ವ್ ಮಾಡಿ ದೆನ್ ಬೇರಿಂಗ್ ಇನ್ಸ್ಟಾಲ್ ಮಾಡಬೇಕು. ನಾವು ಬೇರಿಂಗ್ ತೆಗೆದಿದ್ದಾಯ್ತು, ಕ್ಲೀನ್ ಮಾಡಿದ್ದಾಯ್ತು, ಇನ್ಸ್ಪೆಕ್ಷನ್ ಮಾಡಿದ್ದಾಯ್ತು, ಶಾಫ್ಟ್ ಪ್ರಿಪೇರ್ ಆಗಿದೆ. ಇವಾಗ ಶಾಫ್ಟ್ ಎಲ್ಲ ಪ್ರಿಪೇರ್ ಆದ್ಮೇಲೆ ಇವಾಗ ನೆಕ್ಸ್ಟ್ ಬರೋದು ಬೇರಿಂಗ್ ಯಾವ ತರ ಅದ್ರ ಮೇಲ್ಗಡೆ ಫಿಟ್ ಮಾಡೋದು ಅಂತ. ಮೆಕ್ಯಾನಿಕಲ್ ಮೆಥಡ್ ಇದೆ, ಹೈಡ್ರಾಲಿಕ್ ಮೆಥಡ್ ಇದೆ, ಆಮೇಲೆ ಹೀಟಿಂಗ್ ಮತ್ತೆ ಥರ್ಮಲ್ ಮೆಥಡ್ ಅಂತ ಹೇಳ್ಬೋದು. ಸೊ ಚಿಕ್ಕ ಬೇರಿಂಗ್ ಎಲ್ಲ ನಾವು ಮೌಂಟ್ ಮಾಡೋದಕ್ಕೆ ನಾವು ಮೆಕ್ಯಾನಿಕಲ್ ಮೆಥಡ್ ಅಂತ ಫಾಲೋ ಮಾಡ್ತೀವಿ. ಅವಾಗ ಅದರಲ್ಲಿ ಒಂದು ಬುಷ್ ಇರುತ್ತೆ, ಬೇರೆ ಬೇರೆ ಸೈಜ್ ಬೇರಿಂಗಿಗೆ ಬೇರೆ ಬೇರೆ ಬುಷ್ ನಾವು ಅದನ್ನ ಹಾಕಿ ನಾವು ಮ್ಯಾಲೆಟ್ ಇಂದ ಅದನ್ನ ಫೋರ್ಸ್ ಮಾಡಿ ಬೇರಿಂಗ್ ಅನ್ನ ಮೌಂಟ್ ಮಾಡ್ತೀವಿ. ಇನ್ನೊಂದು ಮೆಥಡ್ ಇದೆ, ಬೇರಿಂಗ್ ಸೈಜ್ ದೊಡ್ಡದಾದ್ಮೇಲೆ ನಾವು ಮೆಕ್ಯಾನಿಕಲ್ ಮೆಥಡ್ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದಕ್ಕೆ ಜಾಸ್ತಿ ಫೋರ್ಸ್ ಬೇಕಾಗುತ್ತೆ. ಆ ಫೋರ್ಸ್ ಬೇಕಾಗತ್ತೆ ಅಂತಂದಾಗ ನಾವು ನ್ಯೂಮ್ಯಾಟಿಕ್ ಪ್ರೆಸ್ ಯೂಸ್ ಮಾಡ್ಬೋದು, ಇಲ್ಲ ಹೈಡ್ರಾಲಿಕ್ ಪ್ರೆಸ್ ಯೂಸ್ ಮಾಡ್ಬೋದು. ಇಲ್ಲಿ ನಾವು ತೋರಿಸಿರೋದು ಹೈಡ್ರಾಲಿಕ್ ಪ್ರೆಸ್, ಯಾಕಂದ್ರೆ ಹೈಡ್ರಾಲಿಕ್ ಪ್ರೆಸ್ ಯಾವಾಗಲೂ ಸೇಫ್. ಸೊ ಅವಾಗ ಏನಾಗುತ್ತೆ, ಹೈಡ್ರಾಲಿಕ್ ಪ್ರೆಸ್ ಇರೋದ್ರಿಂದ ನೀವು ಮತ್ತೆ ಅದನ್ನ ನಾವು ಅದರಲ್ಲಿ ಏನೋ ಸ್ಲೀವ್ಸ್ ಇರುತ್ತೆ, ಬುಷ್ ಇರುತ್ತೆ, ಅದನ್ನ ಬೇರಿಂಗ್ ಡಯಾಮೀಟರ್ ತಕ್ಕಂಗೆ ಅದನ್ನ ಸೆಲೆಕ್ಟ್ ಮಾಡಿ ಬೇರಿಂಗ್ ಅನ್ನ ನಾವು ಹೌಸಿಂಗ್ ಅಲ್ಲಿ ಮೌಂಟ್ ಮಾಡಬಹುದು, ಇಲ್ಲಾಂದ್ರೆ ಶಾಫ್ಟ್ ಅಲ್ಲಿ ಮೌಂಟ್ ಮಾಡಬಹುದು. ಸೊ ಮೆಕ್ಯಾನಿಕಲ್ ಮೆಥಡ್ ಆಯ್ತು, ಹೈಡ್ರಾಲಿಕ್ ಮೆಥಡ್ ಆಯ್ತು. ನೆಕ್ಸ್ಟ್ ಬಂದಿದ್ದು ಹೀಟಿಂಗ್, ಥರ್ಮಲ್ ಮೆಥಡ್ ಅಂತ ನಾವು ಹೇಳ್ತೀವಿ. ಇದನ್ನ ಥರ್ಮಲ್ ಮೆಥಡ್ ನಾವು ಅಗೇನ್ 2 ಮೆಥಡ್ ಇದೆ. ಇದರಲ್ಲಿ ನಾವು ಆಯಿಲ್ ಬಾತ್ ಅಲ್ಲಿ ಬೇರಿಂಗ್ ಹೀಟ್ ಮಾಡಿ ಮೌಂಟ್ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ ಥರ್ಮಲ್ ಮೆಥಡ್ ಅಲ್ಲಿ ಇಂಡಕ್ಷನ್ ಹೀಟರ್ ಅಂತ ಒಂದಿದೆ, ಇಂಡಕ್ಷನ್ ಹೀಟಿಂಗ್ ಮೆಥಡ್ ಫಾಲೋ ಮಾಡಿದ್ರೆ ಅದು ಉತ್ತಮ. ಸೊ ನಾಪ್ ಕಟ್ಕೊಳ್ಳಿ, ಮೆಕ್ಯಾನಿಕಲ್ ಮೆಥಡ್ ಅದಕ್ಕೆ ಒಂದು ಫಿಟ್ಟಿಂಗ್ ಟೂಲ್ ಬರುತ್ತೆ, ಅದನ್ನ ನಾವು ಹಾಕ್ಬೋದು. ಇಲ್ಲಾಂದ್ರೆ ಹೈಡ್ರಾಲಿಕ್ ಮೆಥಡ್, ಹೈಡ್ರಾಲಿಕ್ ಪ್ರೆಸ್ ಯೂಸ್ ಮಾಡ್ಬೇಕಾಗತ್ತೆ. ಬೇರಿಂಗ್ ಸೈಜ್ ದೊಡ್ಡದಾದಂಗೆ ಹೈಡ್ರಾಲಿಕ್ ಮೆಥಡ್ ಚೆನ್ನಾಗಿರುತ್ತೆ. ಇನ್ನು ಬೇರಿಂಗ್ ದೊಡ್ಡದಿದ್ರೆ, ಟೈಟ್ ಫಿಟ್ ಜಾಸ್ತಿ ಇದ್ರೆ ನಾವು ಬೇರಿಂಗ್ ಅನ್ನ ಹೀಟ್ ಮಾಡಿ ಶಾಫ್ಟ್ ಅಲ್ಲಿ ಹಾಕ್ತಿವಿ, ಇಲ್ಲಾಂದ್ರೆ ಹೌಸಿಂಗ್ ಹೀಟ್ ಮಾಡ್ಬಿಟ್ಟು ಬೇರಿಂಗ್ ಅನ್ನ ಕೂಡಿಸ್ತೀವಿ. ಇದರಿಂದ ಏನ್ ಅಡ್ವಾಂಟೇಜ್? ಸೊ ಮೆಕ್ಯಾನಿಕಲ್ ಮೆಥಡ್ ಅಡ್ವಾಂಟೇಜ್ ಏನು? ಚಿಕ್ಕ ಬೇರಿಂಗ್ ಎಲ್ಲ ನಾವು ಮೆಕ್ಯಾನಿಕಲ್ ಬೇರಿಂಗ್ ಯೂಸ್ ಮಾಡ್ಬೋದು, ಮೆಥಡ್ ಯೂಸ್ ಮಾಡ್ಬೋದು. ಸ್ಲೀವ್ಸ್ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು. ಆಮೇಲೆ ಬೇರಿಂಗ್ ಮೌಂಟಿಂಗ್ ಫೋರ್ಸ್ ಅಪ್ಲೈ ಮಾಡ್ಬೇಕಾದ್ರೆ ಈವನ್ ಆಗಿ ಅದನ್ನ ನೀಟಾಗಿ ಅಲೈನ್ಮೆಂಟ್ ಮಾಡಿ ನಾವು ಫೋರ್ಸ್ ಹಾಕ್ಬೇಕು. ಹೈಡ್ರಾಲಿಕ್ ಮೆಥಡ್ ಅಲ್ಲಿ ಏನಾಗುತ್ತೆ, ಮೀಡಿಯಂ ಸೈಜ್ ಬೇರಿಂಗು ಇಲ್ಲೊಂದು ಲಾರ್ಜ್ ಸೈಜ್ ಬೇರಿಂಗು ಫಿಟ್ ಮಾಡೋದು ಕಷ್ಟ ಆಗುತ್ತೆ. ಆವಾಗ ನಾವು ಹೈಡ್ರಾಲಿಕ್ ಮೆಥಡ್ ಹೋಗ್ತೀವಿ. ಹೈಡ್ರಾಲಿಕ್ ಫೋರ್ಸ್ ಇರೋದ್ರಿಂದ ಬೇರಿಂಗು ಆರಾಮಾಗಿ ಕೂತ್ಕೊಳ್ಳುತ್ತೆ. ಓಕೆ, ಅದಕ್ಕೂ ನೀವು ಪ್ರಾಪರ್ ಆಗಿ ಸ್ಲೀವ್ ಸೆಲೆಕ್ಟ್ ಮಾಡಬೇಕು, ಕೆಳಗಡೆ ಸಪೋರ್ಟಿಂಗ್ ಪ್ಲೇಟ್ ಕರೆಕ್ಟ್ ಆಗಿ ಇಡಬೇಕು, ಬಹಳ ಕೇರ್ಫುಲ್ ಆಗಿ ಮಾಡಬೇಕು. ಅದನ್ನ ಕರೆಕ್ಟ್ ಆಗಿ ಮಾಡೋದಿಲ್ಲ ಅಂದ್ರೆ, ರಾಂಗ್ ಆಗಿ ಏನಾರ ಮಿಸ್ಅಲೈನ್ಮೆಂಟ್ ಆದ್ರೆ ಬೇರಿಂಗ್ ಹಾಳಾಗತ್ತೆ, ಶಾಫ್ಟ್ ಹಾಳಾಗತ್ತೆ, ಜಾಮ್ ಆಗುತ್ತೆ, ಇದೆಲ್ಲ ಒಂದು ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಇನ್ನ ಸೇಫ್ಟಿ ಮೆಥಡ್ ಅಂತಂದ್ರೆ ನಾವು ಥರ್ಮಲ್ ಮೆಥಡ್ ಅಂತ ಹೇಳ್ಬೋದು. ಇಂಡಕ್ಷನ್ ಹೀಟರ್ ಅಂತ ನಾವು ಏನ್ ಹೇಳ್ತೀವಿ, ಇಂಡಕ್ಷನ್ ಹೀಟರ್ ಫಾಲೋ ಮಾಡೋದ್ರಿಂದ ತುಂಬಾನೇ ಅನುಕೂಲ. ಯಾಕಂತಂದ್ರೆ ನಾವು ಹೈಯರ್ ಇಂಟರ್ಫರೆನ್ಸ್ ಹೋದಾಗ ಶಾಫ್ಟ್ ಮತ್ತೆ ಬೋರ್ಗೆ ಏನ್ ಜಾಸ್ತಿ ಟೈಟ್ ಫಿಟ್ ಇರುತ್ತೋ ಅದು ನಾವು ಮೆಕ್ಯಾನಿಕಲ್ ಮೆಥಡ್ ಅಥವಾ ಹೈಡ್ರಾಲಿಕ್ ಮೆಥಡ್ ಅಲ್ಲಿ ಆಗೋದು ಕಷ್ಟ. ಅವಾಗ ಬೇರಿಂಗ್ ಸ್ವಲ್ಪ ಲೋಡ್ ಜಾಸ್ತಿ ಬರುತ್ತೆ. ಆವಾಗ ನಾವು ಹೀಟ್ ಮಾಡಿದ್ರೆ ಬೇರಿಂಗು ಮತ್ತೆ ಶಾಫ್ಟ್ ಬೇರಿಂಗು ಅಗಲ ಆಗತ್ತೆ, ಬೋರ್ ಅಗಲ ಆಗತ್ತೆ. ಅವಾಗ ಆರಾಮಾಗಿ ನಾವು ಮೌಂಟ್ ಮಾಡ್ಬೋದು. ಕೂಲ್ ಆದ ತಕ್ಷಣ ಅದನ್ನ ಹಿಡ್ಕೊಂಡ್ಬಿಡುತ್ತೆ ಅಲ್ವಾ? ಸೊ ಆಯಿಲ್ ಬಾತ್ ಮೆಥಡ್ ಗಿಂತ ಇಂಡಕ್ಷನ್ ಹೀಟರ್ ಮೆಥಡ್ ಅಂತ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನೊಂದೇನಪ್ಪಾ ಅಂತಂದ್ರೆ ಅದರಲ್ಲಿ ಟೆಂಪರೇಚರ್ ಸೆನ್ಸರ್ ಇರುತ್ತೆ, ಎಷ್ಟು ಟೆಂಪರೇಚರ್ ಬೇಕೋ ಅಷ್ಟು ಮಾತ್ರ ಅದು ಹೀಟ್ ಆಗುತ್ತೆ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಇಂಡಕ್ಷನ್ ಹೀಟರ್ ಅಲ್ಲಿ ಇನ್ನರ್ ರಿಂಗ್ ಮಾತ್ರ ಹೀಟ್ ಆಗುತ್ತೆ, ಔಟರ್ ರಿಂಗ್ ಹೀಟ್ ಆಗೋದಿಲ್ಲ. ನೀವು ಆಯಿಲ್ ಬಾತ್ ಅಲ್ಲಿ ಏನಾಗುತ್ತೆ, ಔಟರ್ ರಿಂಗು, ಇನ್ನರ್ ರಿಂಗು, ಬಾಲ್, ಕೇಜು ಎಲ್ಲ ಹೀಟ್ ಆಗುತ್ತೆ. ಅದೆಲ್ಲ ಹೀಟ್ ಆಗೋದು ಬೇಡ ನಮ್ಗೆ. ನಮಗೆ ಏನ್ ಬೇಕಾಗಿರೋದು, ಬೋರ್ ಮಾತ್ರ ಇನ್ಕ್ರೀಸ್ ಆಗ್ಬೇಕು ಸೈಜ್ ಅಲ್ಲಿ. ಸೊ ಆವಾಗ ನಾವು ಬೋರ್ ಮಾತ್ರ ಹೀಟ್ ಮಾಡ್ತೀವಿ. ಅದಕ್ಕೆ ನಾವು ಇಂಡಕ್ಷನ್ ಹೀಟರ್ ಅಂತ ಯೂಸ್ ಮಾಡಿ ಅದನ್ನ ಮಾಡ್ತೀವಿ.
ಸೊ ಇವಾಗ ಎಷ್ಟು ಟೆಂಪರೇಚರ್ ವರೆಗೂ ಹಿಟ್ ಮಾಡ್ಬೋದು? 100 ಡಿಗ್ರಿ ಸಾಕಾಗತ್ತೆ. ಇಲ್ಲಪ್ಪ ಅಂತಂದ್ರೆ 110 ಅಥವಾ 120 ಡಿಗ್ರಿ ವರೆಗೂ ನಾವು ಹೋಗ್ಬೋದು. ಬಟ್ ನಾವೇನ್ ಹೇಳೋದಂತಂದ್ರೆ 120 ಮೇಲ್ಗಡೆ ಹೋಗ್ಬಾರ್ದು. ಓಕೆ, ಅದಕ್ಕಿಂತ ಮೇಲೆ ಹೋದ್ರೆ ಬೇರಿಂಗು ಕ್ವಾಲಿಟಿ ಪ್ರಾಬ್ಲಮ್ ಆಗುತ್ತೆ. ಸೊ ಟೆಂಪರೇಚರ್ ಯಾವಾಗೂ ನೆನಪಿಟ್ಕೊಳ್ಳಿ, ಬೇರಿಂಗ್ ಹೀಟಿಂಗ್ ಟೆಂಪರೇಚರ್ ಶುಡ್ ನೆವರ್ ಬಿ ಮೋರ್ ದನ್ 120 ಡಿಗ್ರಿ ಸೆಂಟಿಗ್ರೇಡ್ ಆಸ್ ಎ ಸೇಫ್ಟಿ ಮೆಷರ್. ಆಮೇಲೆ ಬೇರಿಂಗ್ ಹೀಟ್ ಮಾಡ್ಬೇಕಾದ್ರೆ ನೀವು ಯಾವಾಗ್ಲೂ ಹೀಟ್ ರೆಸಿಸ್ಟೆಂಟ್ ಗ್ಲೌಸ್ ಹಾಕೋಬೇಕು. ಇಲ್ಲ ಅಂತಂದ್ರೆ ಬೇರಿಂಗ್ ತುಂಬಾ ಬಿಸಿ ಆಗಿರುತ್ತೆ, ಅದನ್ನ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. ಸೊ ಬೇಸಿ ಬೇರಿಂಗ್ ಹ್ಯಾಂಡಲ್ ಮಾಡ್ಬೇಕಂದ್ರೆ ಪ್ರಾಪರ್ ಆಗಿ ಗ್ಲೌಸ್ ಹಾಕೋಬೇಕು, ಟೂಲ್ಸ್ ಯೂಸ್ ಮಾಡ್ಬೇಕು. ಓಕೆ, ಇವಾಗ ಬೇರಿಂಗ್ ನಾವು ಮೌಂಟ್ ಮಾಡ್ಬೇಕಾದ್ರೆ ಯಾವ ತರ ಅದನ್ನ